ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ತೋರಣಗಳನ್ನು ತೋರಿಸ್ತಾ ಇದ್ದೀನಿ. ಸೊ ಹಬ್ಬ ಅಂತ ಹೇಳಿದ್ರೆ ತೋರಣ ಅಂತೂ ಫಿಕ್ಸ್ ಅಂತಾನೆ ಹೇಳ್ಬೋದು. ಎಲ್ಲರೂ ಮನೆಗೆ ಬಾಗಿಲಿಗೆಲ್ಲ ಹಾಕಿರ್ತೀವಲ್ವಾ. ಸೊ ನೀವೇನಾದ್ರು ಹೊಸದಾಗಿ ಹಬ್ಬಕ್ಕೆ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಈ ವರಮಹಾಲಕ್ಷ್ಮಿಗೆ ಅಂತ ಹೇಳಿದ್ರೆ ಸೊ ತುಂಬಾನೇ ಕಡಿಮೆ ಪ್ರೈಸಲ್ಲಿ ನಿಮಗೆ ಮೀಶೋದಲ್ಲಿ ಸಿಗ್ತಾ ಇದೆ. ಒಂದಷ್ಟು ನಿಮಗೆ ತೋರಿಸ್ತೀನಿ. ಸೊ ನಿಮ್ಗೆ ಯಾವ್ದಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸಲ್ಲಿ. ಆ ಮೂಲಕ ಹೋಗಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸಖತ್ತಾಗಿದೆ. ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಮತ್ತೆ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನಿಮ್ಗೆ ಯಾವ ವಿಡಿಯೋಸ್ ಕೂಡ ಮಿಸ್ ಆಗೋದಿಲ್ಲ. ಸೊ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು. ಓಕೆನಾ? ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅನ್ಕೊಳ್ತಾ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಫಸ್ಟ್ ತೋರಣ ಬಂದು ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ತೋರಣ. ಇದು ಬಂದು 2 ಲೇಯರ್ ಅಲ್ಲಿ ಬರುತ್ತೆ. ಅಂಡ್ ಈ ತೋರಣದಲ್ಲಿ ಮಲ್ಗೆ ಹೂ ಇದೆ, ಮತ್ತೆ ಸುಗಂಧರಾಜ ಹೂ ಇದೆ, ಮತ್ತೆ ಚೆಂಡು ಹೂ ಕೂಡ ಇದೆ. ಅಂಡ್ ಆಲ್ಸೋ ಸೇವಂತಿಗೆ ಕೂಡ ಆಡ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. 2 ಲೇಯರ್ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಯೆಲ್ಲೋ ಕಲರ್, ವೈಟ್ ಕಲರ್ ಮತ್ತೆ ಎಲೆಗಳು ಕೂಡ ಕೊಟ್ಟಿದ್ದಾರೆ. ಅಂಡ್ ಕೆಳಗಡೆ ನಿಮಗೆ ಈ ರೀತಿಯಲ್ಲಿ ಬಾಲ್ಸ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿದೆ. ಅಂಡ್ ಇದನ್ನ ನೀವು ಮೇನ್ ಡೋರ್ ಗೆ ಹಾಕೋಬಹುದು. ಸೊ ದೂರದಿಂದ ನೋಡಿದ್ರೆ ಒರಿಜಿನಲ್ ಫ್ಲವರ್ ನೇ ಹಾಕಿದ್ದಾರೆ ಅಂತ ಅಷ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಎಲ್ಲದೂ ಕೂಡ ಪ್ಲಾಸ್ಟಿಕ್ ಅಲ್ಲೇ ಬರುತ್ತೆ. ಅಂಡ್ ನಿಮ್ಗೆ ಈ ಕಲರ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಈ ಕಲರ್ ಬಿಟ್ಟು ನಿಮ್ಗೆ ಇನ್ನು 3 ಕಲರ್ ಆಪ್ಷನ್ ಇದೆ. ಸೊ ಚೆಕ್ ಮಾಡಿ ಲಿಂಕ್ ಕೊಟ್ಟಿರ್ತೀನಲ್ವಾ. ಅಂಡ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 473 ರುಪೀಸ್ ಆಗುತ್ತೆ. ಹೈ ಪ್ರೀಮಿಯಂ ಕ್ವಾಲಿಟಿ ಇದೆ. ಸೊ ಡಿಸೈನ್ ಇಷ್ಟ ಆಯ್ತು ನಿಮ್ಗೆ, ಇದು ತಗೋಬೇಕು ಅಂತ ಅನ್ಕೊಂಡಿದ್ರೆ ತಗೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಈ ಹಬ್ಬ ಸೀಸನ್ ಅಂತೂ ಒರಿಜಿನಲ್ ಫ್ಲವರ್ ಹಾಕ್ಲಿಕ್ಕೆ ತುಂಬಾನೇ ಕಷ್ಟ ಆಗ್ಬಿಡತ್ತಲ್ವಾ. ಅದ್ರ ಪ್ರೈಸ್ ಕಡಿಮೆ ಇದ್ರೂ ಕೂಡ ಹೆವಿ ಹೇಳ್ತಾ ಇರ್ತಾರೆ. ಸೊ ಬಟ್ ಈ ರೀತಿನಲ್ಲಿ ನೀವು ಒಂದ್ಸಲ ತಗೊಂಡ್ರಿ ಅಂತ ಹೇಳಿದ್ರೆ ಪ್ರತಿ ಒಂದು ಹಬ್ಬಕ್ಕೂ ಕೂಡ ನೀವು ಹಾಕ್ಬೋದು. ಸೊ ನೋಡಿ ನಿಮ್ಗೆ ಲೈಕ್ ಆಯ್ತು ಅಂತ ಹೇಳಿದ್ರೆ ತಗೊಳ್ಳಿ. ಅಂಡ್ ಸೆಕೆಂಡ್ ತೋರಣ ಬಂದು ಯೆಲ್ಲೋ ಕಲರ್ ಅಲ್ಲಿರುವಂತ ಚೆಂಡು ಹೂ ಮತ್ತೆ ಮಲ್ಗೆ ಮೊಗ್ಗು. ಸೊ ಈ ರೀತಿ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತ ತೋರಣ ಎಷ್ಟು ಚಂದ ಇದೆ ನೋಡಿ. ಸೊ ಮತ್ತೆ ಇದರಲ್ಲಿ ಗಂಟೆ ಕೂಡ ಕೊಟ್ಟಿದ್ದಾರೆ. ಸೊ ಅದೇ ಸ್ವಲ್ಪ ಹೈಲೈಟ್ ಅಂತಾನೆ ಹೇಳ್ಬೋದು. ಗೋಲ್ಡನ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಸೊ ಇದನ್ನ ನೀವು ಕೂಡ ಮೇನ್ ಡೋರ್ಗೂ ಕೂಡ ಹಾಕೋಬಹುದು ಮತ್ತೆ ಪೂಜಾ ರೂಮ್ಗೂ ಕೂಡ ಹಾಕೋಬಹುದು. ಓಕೆನಾ? ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಒಳ್ಳೆ ಗುಡ್ ವೈಬ್ಸ್ ಬರುತ್ತೆ. ಅಂಡ್ ಲೇಯರ್ ತರ ಕೊಟ್ಟಿದ್ದಾರಲ್ವಾ. ಸೊ ತುಂಬಾ ಡಿಫ್ರೆಂಟ್ ಆಗಿದೆ ಡಿಸೈನ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು. ಮತ್ತೆ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅಲ್ವಾ. ಅಂಡ್ ಈ ಒಂದು ತೋರಣ ಪ್ರೈಸ್ ಬಂದು ತುಂಬಾನೇ ಕಡಿಮೆ ಪ್ರೈಸ್ 299 ರುಪೀಸ್ ಆಗುತ್ತೆ. ಒಳ್ಳೆ ಕ್ವಾಲಿಟಿ ಇದೆ. ಸೊ ನೋಡಿ ಈ ಒಂದು ಪ್ಯಾಟರ್ನ್ ಇರೋಂತ ನಿಮ್ಗೆ ತೋರಣ ಇಷ್ಟ ಆಯ್ತು ಅಂತ ಹೇಳಿದ್ರೆ ತಗೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ತೋರಣ ಬಂದು ತುಂಬಾನೇ ಟ್ರೆಡಿಷನಲ್ ಆಗಿರುವಂತ ತೋರಣ ಅಂತಾನೆ ಹೇಳ್ಬೋದು. ಹೊರಗಡೆಯಿಂದ ನೀವು ಇದನ್ನ ನೋಡಿದ್ರೆ ಒರಿಜಿನಲ್ ಅಂತ ಅನ್ಕೋಬಿಡ್ತಾರೆ. ಸೊ ಆ ರೀತಿನಲ್ಲಿ ನೀವೇ ಡಿಸೈನ್ ಮಾಡಿದಿರ ಅನ್ಕೊಂಡ್ಬಿಡ್ತಾರೆ. ಅಷ್ಟು ತುಂಬಾ ಚೆನ್ನಾಗಿದೆ. ತೋರಣನ ಯೆಲ್ಲೋ ಮತ್ತೆ ಆರೆಂಜ್ ಚೆಂಡು ಹೂವಿಂದ ಮಾಡಿದ್ದಾರೆ. ಮತ್ತೆ ಇದರಲ್ಲಿ ಮಲ್ಲಿಗೆ ಮೊಗ್ಗು ಕೊಟ್ಟಿದ್ದಾರೆ. ಓಕೆನಾ? ಸೊ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮಲ್ಲಿಗೆ ಮೊಗ್ಗು ಸಖತ್ತಾಗಿದೆ ಅಂಡ್ ತುಂಬಾ ಟ್ರೆಡಿಷನಲ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ನೀವೇ ನೋಡ್ತಿರಲ್ವಾ, ತುಂಬಾ ಡಿಫ್ರೆಂಟ್ ಆಗಿ ಡಿಸೈನ್ ಪ್ಯಾಟರ್ನ್ ಅಲ್ಲಿ ಇದೆ. ಮಧ್ಯೆ ಎಲೆ ಕೂಡ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಹಬ್ಬದ ವೈಬ್ ಪಾಸಿಟಿವ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇದನ್ನ ನೀವು ಮೇನ್ ಡೋರ್ಗೂ ಕೂಡ ಹಾಕ್ಬೋದು ಮತ್ತೆ ಪೂಜಾ ರೂಮ್ಗೂ ಕೂಡ ಹಾಕ್ಬೋದು. ಸೊ ನಿಮ್ಗೆ ಹೇಗೆ ಕಂಫರ್ಟಬಲ್ ಅನ್ಸುತ್ತೆ, ಎಲ್ಲಿ ನಿಮ್ಮ ಮನೆಗೆ ಚೆನ್ನಾಗಿ ಕಾಣಿಸುತ್ತೆ ಸೊ ಅಲ್ಲಿ ನೀವು ಇದನ್ನ ಹಾಕೊಳ್ಳಿ. ಸಖತ್ತಾಗಿದೆ. ಇನ್ ಕೇಸ್ ನಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ. ಅಂಡ್ ಪ್ರೈಸ್ ಇದ್ರೂ ಕಡಿಮೆ ಪ್ರೈಸ್, ಬರೀ 301 ರೂಪಾಯಿನೋ ಏನೋ ಆಗುತ್ತೆ ಅಷ್ಟೇನೆ. ಸೊ ನಿಮ್ಗೆ ಇನ್ನೂ ಕಮ್ಮಿನಲ್ಲೂ ಕೂಡ ಶೋ ಆಗ್ಬೋದು. ಲಿಂಕ್ ಇರುತ್ತಲ್ಲ, ಚೆಕ್ ಮಾಡಿ ನೋಡಿ. ಸೊ ಸಖತ್ತಾಗಿದೆ. ಅಂದ್ರೆ ಟ್ರೆಡಿಷನಲ್, ಪಕ್ಕಾ ಟ್ರೆಡಿಷನಲ್ ನಾಟಿ ಸ್ಟೈಲ್ ಅಂತಾನೆ ಹೇಳ್ಬೋದು. ಆ ರೀತಿ ನನ್ನ ಕಾನ್ಸೆಪ್ಟ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ತಗೊಳ್ಳಿ, ಸರಿನಾ? ಅಂಡ್ ನೆಕ್ಸ್ಟ್ ಬಂದು ಫ್ರೆಂಡ್ಸ್ ನಾನು ನಿಮಗೆ ವಾಲ್ ಡೆಕೋರೇಟಿಂಗ್ ಒಂದು ಹ್ಯಾಂಗಿಂಗ್ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ಬಂದು ಲೋಟಸ್ ಡಿಸೈನ್ ಅಲ್ಲಿ ಇರುವಂತದ್ದು. ಅಂಡ್ ಇದರಲ್ಲಿ ಮುತ್ತು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಮುತ್ತು ಮಣಿಗಳು ಕೂಡ ಕೊಟ್ಟಿದ್ದಾರೆ ಹ್ಯಾಂಗ್ ಮಾಡ್ಲಿಕ್ಕೆ. ತುಂಬಾ ಮಸ್ತ್ ಆಗಿದೆ ಅಂತಾನೆ ಹೇಳ್ಬೋದು. ಲೋಟಸ್ ಕೆಳಗಡೆ 3 ಲೇಯರ್ ಸುಗಂಧರಾಜ ಸೊ ಅದನ್ನ ಲೇಯರ್ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಡೆಕೋರೇಟಿವ್ ಮಾಡ್ಲಿಕ್ಕೆ ಸಖತ್ ಇರುತ್ತೆ. ಈಗ ಸಪೋಸ್ ತುಂಬಾ ಸಿಂಪಲ್ ಆಗಿ ನೀವೇನಾದ್ರು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೇಕು, ಒಂದ್ ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ರೀತಿ ಹ್ಯಾಂಗಿಂಗ್ ನ ನೀವು ತಗೋಬಹುದು. ಬ್ಯಾಕ್ ಡ್ರಾಪ್ ಆಗಿ ಸಖತ್ತಾಗಿ ಕಾಣಿಸುತ್ತೆ. 10 ಪೀಸ್ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಸೊ 10 ಬರುತ್ತೆ ನಿಮ್ಗೆ. ಸೊ ಆರಾಮ್ಸಾಗಿ ಒಂದೊಳ್ಳೆ ವಾಲ್ ಡೆಕೋರೇಟಿವ್ ಮಾಡ್ಲಿಕ್ಕೆ ಒಳ್ಳೆ ಪೀಸ್ ಅಂತಾನೆ ಹೇಳ್ಬೋದು. ಸೊ ನೀವೇನಾರ ಇವಾಗ ಆಲ್ರೆಡಿ ಒಂದು ವಾಲ್ ಡೆಕೋರೇಟಿವ್ ಕರ್ಟನ್ ಏನೋ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಸೊ ಅದಕ್ಕೆ ಅಂದ್ರೆ ಪ್ಲೇನ್ ಇತ್ತು ಅಂತ ಹೇಳಿದ್ರೆ ನೀವು ಅದಕ್ಕೆ ಫಿಕ್ಸ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ವಾಲ್ಗೆ ಅಂದ್ರೆ ಪ್ಲೇನ್ ವಾಲ್ ಇರುತ್ತಲ್ಲ ಸೊ ಅಲ್ಲೂ ಕೂಡ ನೀವು ಫಿಕ್ಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ತುಂಬಾ ಟ್ರೆಡಿಷನಲ್ ಆಗಿ ಕಾಣಿಸುತ್ತೆ ಬಿಕಾಸ್ ಲೋಟಸ್ ಇದೆ ಅಲ್ವಾ. ಸೊ ಹಾಗಾಗಿ. ಅಂಡ್ ಈ ವಾಲ್ ಡೆಕೋರೇಟಿವ್ ಹ್ಯಾಂಗಿಂಗ್ ಪ್ರೈಸ್ ಬಂದು 437 ರುಪೀಸ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ. ತುಂಬಾ ಕಡಿಮೆ ಪ್ರೈಸ್ ಅಂತ ಅನ್ನಿಸ್ತು ನಂಗಂತೂ ಪರ್ಸನಲ್ ಆಗಿ. ನಿಮ್ಗೆ ಲೈಕ್ ಆಯ್ತು ಅಂತ ಹೇಳಿದ್ರೆ ತಗೊಳ್ಳಿ. ಅಂಡ್ ನೆಕ್ಸ್ಟ್ ಬಂದು ಇನ್ನೊಂದು ಹ್ಯಾಂಗಿಂಗ್ ಕೂಡ ತೋರಿಸ್ತಾ ಇದೀನಿ ನೋಡಿ ಫ್ರೆಂಡ್ಸ್. ಇದು ಸ್ವಲ್ಪ ಇನ್ನೂ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಬಿಕಾಸ್ ಲೇಯರ್ ನಿಮ್ಗೆ ಉದ್ದ ಬರುತ್ತೆ. ಅಂದ್ರೆ ಒಂದು ಮೀಡಿಯಂ ಉದ್ದ ಬರುತ್ತೆ, ತುಂಬಾ ಏನ್ ಬರೋದಿಲ್ಲ. 4 ಲೇಯರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ಮಲ್ಲಿಗೆ ಮೊಗ್ಗು ಮತ್ತೆ ಗುಲಾಬಿ ದಳ ಸೊ ಈ ರೀತಿ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಕೆಳಗಡೆ ಬೆಲ್ ಬರುತ್ತೆ. ಓಕೆನಾ? ಗಂಟೆ ಕೊಟ್ಟಿದ್ದಾರೆ ಗೋಲ್ಡನ್ ಕಲರ್ ಅಲ್ಲಿ. ಸ್ವಲ್ಪ ದೊಡ್ಡದಾಗಿದೆ ಅಂತಾನೆ ಹೇಳ್ಬೋದು. ಸೊ ಇದನ್ನು ಅಷ್ಟೇ ನೀವು ವಾಲ್ ಡೆಕೋರೇಟಿವ್ ಆಗಿ ನೀವು ಇದನ್ನ ಯೂಸ್ ಮಾಡ್ಕೊಬಹುದು,
ಯುಟಿಲೈಸ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಈಗ ಪೂಜಾ ರೂಮ್ ಇರತ್ತಲ್ವಾ, ಸೊ ಡೋರ್ ಹಾಕಿದಾಗ ಇದನ್ನ ಮೇನ್ ಡೋರ್ಗೆ ನೀವು ಈ ರೀತಿಯಲ್ಲಿ ಲೇಯರ್ ಆಗಿ ಬಿಡ್ಬೋದು. ಒಂದು ಪಿಕ್ ಕೂಡ ತೋರಿಸ್ತಾ ಇದೀನಿ ನೋಡಿ. ಸೊ ಈ ರೀತಿಯಲ್ಲಿ ನೀವು ಕೂಡ ಡಿಸೈನ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ತುಂಬಾ ಒಳ್ಳೆ ನಿಮಗೆ ಒರಿಜಿನಲ್ ಅಂತ ಅನ್ಸುತ್ತೆ. ಸೊ ಆ ಒಂದು ಏನು ಗುಲಾಬಿ ದಳ ಇದೆ ನೋಡಿ, ಸೊ ಅದ್ರ ಕಲರ್ ಕಾಂಬಿನೇಷನ್ ಮಸ್ತ್ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಮಲ್ಲಿಗೆ ಮೊಗ್ಗಿಂದ ಮಾಡಿರೋಂಥದ್ದು. ಸೊ ಹಾಗಾಗಿ ಸಖತ್ತಾಗಿ ಒಳ್ಳೆ ಗುಡ್ ವೈಬ್ ಬರುತ್ತೆ. ನೀವು ಇದನ್ನ ಡೆಕೋರೇಟಿವ್ ಪರ್ಪಸ್ಗಾದ್ರೂ ಕೂಡ ನೀವು ಇದನ್ನ ಯುಟಿಲೈಸ್ ಮಾಡ್ಕೋಬಹುದು, ಅಥವಾ ಪೂಜಾ ರೂಮ್ಗೆ ನಾನು ಹೇಳಿದಾಗೆ ಹ್ಯಾಂಗ್ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಅಂಡ್ ಅದಲ್ಲದೆ ನೀವು ಯಾವ್ದಾರ ಬೇರೆ ಫಂಕ್ಷನ್ ಇತ್ತು ಅಂತ ಹೇಳಿದ್ರೆ ಸೊ ಅದಕ್ಕೂ ಕೂಡ ನೀವು ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ. ಅಂಡ್ ಇದರಲ್ಲಿ ಇದೊಂದು ಕಲರ್ ಬಿಟ್ಟು ಇನ್ನು 2 ಕಲರ್ ಆಪ್ಷನ್ ಇದೆ. ನಿಮ್ಗೆ ಈ ಕಲರ್ ಕಾಂಬಿನೇಷನ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಲಿಂಕ್ ಇರತ್ತಲ್ವಾ, ಸೊ ಕಲರ್ ಕಾಂಬಿನೇಷನ್ ಚೆಕ್ ಮಾಡಿ. ಇನ್ನು 2 ಕಲರ್ಸ್ ಇದೆ, ಇಷ್ಟ ಅದೇ ತಗೊಳ್ಳಿ. ಅಂಡ್ ಪ್ರೈಸ್ ಬಂದು ತುಂಬಾನೇ ಕಡಿಮೆ ಪ್ರೈಸು, ಬರೀ 305 ರೂಪಾಯಿನಲ್ಲಿ ಬರುತ್ತೆ. ಮೀಡಿಯಂ ಲೆಂತ್ ಬರುತ್ತೆ, ಫುಲ್ ಉದ್ದ ಏನು ಬರೋದಿಲ್ಲ ಫ್ರೆಂಡ್ಸ್, ಓಕೆನಾ. ಅಂದ್ರೆ ತುಂಬಾ ಶಾರ್ಟ್ ಇಲ್ಲ, ತುಂಬಾ ಲೆಂತ್ ಇಲ್ಲಿ ಕೂಡ ಇಲ್ಲ, ಮೀಡಿಯಂ ಲೆಂತ್ ಅಲ್ಲಿ ಇದೆ. ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಅಂಡ್ ಲಾಸ್ಟ್ ಬಂದು ನಾನು ನಿಮ್ಗೆ ಇನ್ನೊಂದು ಬ್ಯಾಕ್ ಡ್ರಾಪ್ ನ ತೋರಿಸ್ತಾ ಇದ್ದೀನಿ ನೋಡಿ. ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಟಿವ್ ಮಾಡಲಿಕ್ಕೆ ಬ್ಯಾಕ್ ಡ್ರಾಪ್ಗಳು ಮೀಶೋದಲ್ಲಿ ಯಾವ್ದೆಲ್ಲ ಇದೆ ಅಂತ ಹೇಳಿ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅಂಡ್ ಇದರಲ್ಲಿ ಇನ್ನೊಂದು ಬ್ಯಾಕ್ ಡ್ರಾಪ್ ಕೂಡ ತೋರಿಸ್ತಿದ್ದೀನಿ ನೋಡಿ. ಸೊ ಇದು ಬಂದು ಗ್ರೀನ್ ಕಲರ್ ಅಲ್ಲಿ ಬರುತ್ತೆ. ಮಿಡಲ್ ಅಲ್ಲಿ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಅಂಡ್ ಸುತ್ತ ನಿಮಗೆ ರಂಗೋಲಿ ಡಿಸೈನ್ ಕೊಟ್ಟಿದ್ದಾರೆ. ಫುಲ್ಲು ನಿಮಗೆ ಟ್ರೆಡಿಷನಲ್ ಲುಕ್ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಬ್ಯಾಕ್ ಡ್ರಾಪ್ ನೀವು ಆರಾಮಾಗಿ ಬರೀ ವಾಲ್ಗೆ ಹಾಕ್ಬಿಟ್ಟು ದೇವ್ನ ನೀವು ಮಿಡಲ್ ಅಲ್ಲಿ ಕೂರಿಸಿ ಒಂದೊಳ್ಳೆ ಡೆಕೋರೇಟಿವ್ ಮಾಡಿದ್ರಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿರುತ್ತೆ. ದೂರದಿಂದ ಅಥವಾ ಕ್ಯಾಮ್ರಾದಲ್ಲಿ ನೀವು ನೋಡಿದ್ರೆ ಸೊ ನೀವೇ ಮಾಡಿದ್ದೀರಾ ಅನ್ನೋಷ್ಟು ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಒರಿಜಿನಲ್ ಕಾಣುತ್ತೆ ಅಂತಾನೆ ಹೇಳ್ಬೋದು. ಬ್ಯಾಕ್ ಡ್ರಾಪ್ ಹಾಕಿದ್ದಾರೆ ಅಂತ ಫೀಲ್ ಬರೋದಿಲ್ಲ, ಅಷ್ಟು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಈ ಒಂದು ಬ್ಯಾಕ್ ಡ್ರಾಪ್ ಮೇಲ್ಗಡೆ ಡಿಸೈನ್ ನೋಡಿ, ಟಾಪ್ ಅಲ್ಲಿ ಒಂದು ರೀತಿ ತೋರಣ ಡಿಸೈನ್ ಕೊಟ್ಟಿದ್ದಾರೆ. ಫುಲ್ಲು ನಾನು ಆಗ್ಲೇ ಹೇಳ್ದಲ್ಲ, ಫುಲ್ಲು ನಿಮಗೆ ಟ್ರೆಡಿಷನಲ್ ಪಕ್ಕಾ ಫುಲ್ ಟ್ರೆಡಿಷನಲ್ ಫೀಲ್ ಬರುತ್ತೆ, ವೈಬ್ ಬರುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. 8 ಅಡಿ ಉದ್ದ ಬರುತ್ತೆ ಫ್ರೆಂಡ್ಸ್ ಅಂಡ್ 5 ಅಡಿ ಅಗಲ ಬರುತ್ತೆ. ಚೆನ್ನಾಗಿದೆ ನೋಡಿ ಈ ಒಂದು ಬ್ಯಾಕ್ ಡ್ರಾಪ್ ಕರ್ಟನ್. ಇಷ್ಟ ಆದರೆ ತಗೊಳ್ಳಿ. ತುಂಬಾ ಸಿಂಪಲ್ ಆಗಿದೆ. ಮತ್ತೆ ತುಂಬಾ ಜನ ಡೆಕೋರೇಷನ್ ಮಾಡಲಿಕ್ಕೆ ಬ್ಯಾಕ್ ಡ್ರಾಪ್ ಮಾಡಲಿಕ್ಕೆ ಸಖತ್ತು ತಲೆ ಕೆಡ್ಸ್ಕೊಂತಿರ್ತೀರಾ. ಸೊ ಈ ರೀತಿ ನಿಮಗೆ ಮೀಶೋದಲ್ಲಿ ಬ್ಯಾಕ್ ಡ್ರಾಪ್ಸ್ ಕರ್ಟನ್ಸ್ ಎಲ್ಲ ಸಿಗ್ತಾ ಇದೆ. ತುಂಬಾ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಸಿಗ್ತಾ ಇದೆ. ನಾನು ಆಗಲೇ ಹೇಳಿದಾಗ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಅದ್ರ ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ಲಿಂಕ್ ಪ್ರೊವೈಡ್ ಮಾಡ್ತೀನಿ. ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ಚೆಕ್ ಮಾಡಿ ನೋಡಿ. ಸೊ ಅಲ್ಲಿ ನಿಮ್ಗೆ ಇನ್ನೂ ಸಾಕಷ್ಟು ಆಪ್ಷನ್ ಸಿಗುತ್ತೆ. ಸೊ ನಿಮ್ಗೆ ಯಾವ ಲೈಕ್ ಆಗುತ್ತೆ ಬೇಗನೆ ಬುಕ್ ಮಾಡ್ಕೋಬಿಡಿ, ಓಕೆನಾ. ಅಂಡ್ ಈ ಒಂದು ಬ್ಯಾಕ್ ಡ್ರಾಪ್ ಪ್ರೈಸ್ ಬಂದು 312 ರೂಪಾಯಿ ಆಗುತ್ತೆ. ತುಂಬಾ ಚೆನ್ನಾಗಿದೆ, ಲೈಕ್ ಆದರೆ ತಗೊಳ್ಳಿ. ಸೊ ನೋಡಿದ್ರಲ್ಲ, ಇದಷ್ಟು ಬಂದ್ಬಿಟ್ಟು ತೋರಣಗಳಾಗಿರ್ಬೋದು, ಹ್ಯಾಂಗಿಂಗ್ ಮತ್ತು ಬ್ಯಾಕ್ ಡ್ರಾಪ್ಸ್ನ ನಿಮಗೆ ತೋರಿಸಿದ್ದೀನಿ. ಸೊ ನಿಮ್ಗೆ ಯಾವುದು ನೀಡ್ ಇದೆ, ಯಾವ್ದು ಹಬ್ಬಕ್ಕೆ ಬೇಕಾಗಿದೆ, ಸೊ ಅದನ್ನ ಬೇಗನೆ ಆರ್ಡರ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ವಾಲಿಟಿ ಮಾತ್ರ ಮಸ್ತ್ ಆಗಿದೆ ಅಂತಾನೆ ಹೇಳ್ಬೋದು. ಇವಾಗ ನೀವು ಏನಾದ್ರು ಹೊರಗಡೆ ಶಾಪಲ್ಲಿ ತಗೊಂತೀರಾ ಅಂತ ಹೇಳಿದ್ರೆ, ಸೀಸನ್ ಅಲ್ವಾ, ಹಬ್ಬ ಸೀಸನ್, ಅವ್ರು ಹೇಳಿದ ಬಾಯಿ ಬಂದಿನ ರೇಟ್ ಹೇಳ್ತಾನೆ ಇರ್ತಾರೆ. ಮತ್ತೆ ನಿಮಗೆ ಬಾರ್ಗೇನ್ ಮಾಡ್ಲಿಕ್ಕೂ ಕೂಡ ಅವರು ಬಿಡೋದೇ ಇಲ್ಲ. ಸೊ ನೀವು ತಗೊಂಡಿಲ್ಲ ಅಂದ್ರೆ ಇನ್ನೊಬ್ರು ತಗೊಂತಾರೆ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ಸುಮ್ಮನೆ ನೀವು ಯಾಕೆ ಅಷ್ಟೊಂದು ಅಮೌಂಟ್ ಎಲ್ಲ ಕೊಟ್ಟು ವೇಸ್ಟ್ ಮಾಡ್ತೀರಾ. ಸೊ ಇರೋ ದುಡ್ಡಲ್ಲಿ ಚೆನ್ನಾಗಿ ಹಬ್ಬನ ಆಚರಿಸಿ. ಸೊ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ಮತ್ತೆ ನಿಮ್ಗೆ ಇದಷ್ಟು ನಾನು ತೋರಿಸಿರೋದ್ರಲ್ಲಿ ಯಾವುದು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನಾನು ಇನ್ನಷ್ಟು ಲಿಂಕ್ಗಳನ್ನು ಕೊಡ್ತೀನಿ. ಅಂದರೆ ತೋರಣಗಳ ಲಿಂಕು ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಡಿಸೈನಲ್ಲಿ ಕೂಡ ಇದೆ. ಚೆಕ್ ಮಾಡಿ, ನಿಮ್ಗೆ ಅದೇನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿ. ಒಳ್ಳೆ ಸಪ್ಲೈರ್ ಹತ್ರ ಸಿಗುತ್ತೆ ಮತ್ತು ಒಳ್ಳೆ ರಿವ್ಯೂಸ್ ಕೂಡ ಇದೆ, ಓಕೆನಾ. ಸೊ ಲಿಂಕ್ ಇರತ್ತಲ್ಲ, ಒಮ್ಮೆ ಚೆಕ್ ಮಾಡಿ ನೋಡಿ. ಏನಾದ್ರು ಡೌಟ್ ಇತ್ತು ಈ ಒಂದು ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದಂತೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.